ಹಾಯ್ ಕ್ಯೂಟರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇಷ್ಟು ದಿನ ನಾನು ಬರೀ ದೇವಸ್ಥಾನನೇ ತೋರಿಸಿದ್ದೀನಿ. ಜಸ್ಟ್ ಫಾರ್ ಎ ಚೇಂಜ್ ನಾನು ಒಂದು ಈಸಿ ಪೀಸಿ ರೆಸಿಪಿನ ನಾನು ನಿಮ್ಮ ಮುಂದೆ ತೋರ್ಸಕ್ಕೆ ಬಂದಿದ್ದೀನಿ. ಟೇಸ್ಟ್ ಅಂತೂ ಹಿಂಗೆ ಮಾಡಿದ್ರೆ ಇಷ್ಟು ಚೆನ್ನಾಗಿರುತ್ತಾ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಾಗುತ್ತೆ. ಬನ್ನಿ ಅದೇನು ರೆಸಿಪಿ ಅಂತ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಒಂದು ರೈಸ್ ಥರ. ಯಾವ ಥರ ಗೊತ್ತಾ? ಜೀರಾ ರೈಸ್, ಫ್ರೈಡ್ ರೈಸ್ ಆ ಥರ ಇದೊಂದು ರೈಸು. ಜಸ್ಟ್ 5 to 6 minutes ನೀವು ಮಾಡ್ಕೋಬೋದು. ಏನು ಮಾಡಕ್ ಬರದೇ ಇಲ್ಲ, ಬ್ರೇಕ್ಫಾಸ್ಟ್ ಕೂಡ ಮಾಡಕ್ ಬರಲ್ಲ ಅಂತ ಅನ್ನೋರು ಕೂಡ ಇದನ್ನ ಈಸಿಯಾಗಿ ಮಾಡ್ಬೋದು. ಇದು ನಾನೇ ಇನ್ವೆಂಟ್ ಮಾಡಿರೋ ರೆಸಿಪಿ. ಲೇಸಿ ಆಗಿರ್ತಾರಲ್ಲ ಸೋಂಬೇರಿಗಳು, ಅವರು ಕೂಡ ಮಾಡ್ಬೋದು. ಲೆಟ್ಸ್ ಗೆಟ್ ಸ್ಟಾರ್ಟ್. ಏನಂದ್ರೆ ಇದು ನೆನ್ನೆ ಮಿಕ್ಕಿರುತ್ತಲ್ಲ ಆ ಅನ್ನಕ್ಕೂ ಮಾಡ್ಬೋದು, ಇಲ್ಲ ಮಾರ್ನಿಂಗ್ ರೈಸ್ ಮಾಡಿದ್ದು ರೈಸ್ ಬೇಕಿದ್ರು ಮಾಡ್ಬೋದು. ಬಿಸಿ ಅನ್ನ ಇದ್ರೆ ಸ್ವಲ್ಪ ಅನ್ನ ಆರಿಸ್ಬಿಟ್ಟು ಮಾಡಿದ್ರೆ ನಿಮಗೆ ಅನ್ನ ಉಡಿ ಆಗಿ ಆಗುತ್ತೆ. ಓಕೆನಾ? ಹಂಗೆ ಮಾಡಿ. ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಅನ್ನ ಇದ್ರೆ 5 to 6 minutes ಆಗ್ಬಿಡುತ್ತೆ. ಈ ಅನ್ನನ ಒಂದು ಬಾಣಲಿಯಲ್ಲಿ ಆರಕ್ಕೆ ಇಟ್ಬಿಡೋಣ ಉಡಿ ಅದು ಮುದ್ದೆ ಥರ ಆದರೆ ಅಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಅನ್ನದ ಒಂದೊಂದು ಕಾಳಿಗೂ ಅಂಟ್ಕೋಬೇಕು. ಆ ಥರ ಉಡಿ ಆಗಿರ್ಬೇಕು. ನೀರು ಸ್ವಲ್ಪ ವಾಟರ್, ಅದೇ ನೀರು ಏನು ಮೆಷರ್ ಮಾಡಿ ಹಾಕ್ತಿರಲ್ಲ, ಅವಾಗ ಸ್ವಲ್ಪ ವಾಟರ್ನ ಕಮ್ಮಿ ಹಾಕಿ ಅವಾಗ ಅನ್ನ ಉಡಿ ಆಗುತ್ತೆ. ಓಕೆನಾ? ನಾನು ಎಂಥವ್ರಿಗೆ ಅಡುಗೆ ಈ ವಿಡಿಯೋ ನೋಡಬೇಕು ಅಂದರೆ ಏನೂ ಬರೋದೇ ಇಲ್ವಲ್ಲ ಆ ಥರದವ್ರು ನೋಡಿ, ನಿಮಗೆ ಬೇಸಿಕ್ಕಿಂದ ಹೇಳ್ಕೊಡ್ತೀನಿ. ಓಕೆನಾ? ಈ ಥರನೇ ವಿಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ರೆಸಿಪೀಸ್ ಬೇಕು ಅಂತ. ನಾನು ಕಲ್ತ್ಕೊಂಡು ಸ್ವಲ್ಪ ಮಾಡ್ಯುಲೇಷನ್ಸ್ ಮಾಡಿಬಿಟ್ಟು ಹೇಳ್ಕೊಡ್ತೀನಿ. ಅನ್ನ ಈ ಥರ ಆರಕ್ಕೋಗ್ಬೇಕು. ನಾನು ಏನು ಪ್ರೋ ಅಲ್ಲ, ನಾನು ಇವಾಗ ಕಲಿತಿರೋದು. ಆನಿಯನ್ ಬೇಕು. ನಾನು ಸ್ವಲ್ಪ 4 ಜನಕ್ಕೆ ಮಾಡ್ತಿದ್ದೀನಿ, ಬಿಕಾಸ್ ಲಾಸ್ಟ್ ಟೈಮ್ ನಾನು ಮಾಡಿದಾಗ ಶಾರ್ಟೇಜ್ ಬಂದ್ಬಿಟ್ಟಿತ್ತು. ಅದಕ್ಕೆ 4 ಜನಕ್ಕೆ ಮಾಡ್ತಿದ್ದೀನಿ. ಅದಕ್ಕೆ ನಾನು 4 ಈರುಳ್ಳಿ ಹಾಕೋತಾ ಇದ್ದೀನಿ. ನಿಮಗೆ ಈರುಳ್ಳಿ ಇಷ್ಟ ಇದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಈರುಳ್ಳಿಯಿಂದ ಏನೂ ಟೇಸ್ಟ್ ಕಮ್ಮಿ ಆಗಲ್ಲ, ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಟೇಸ್ಟು. ಓಕೆನಾ? ಆ್ಯಕ್ಚುಲಿ ನನಗೆ ಪ್ರತಿ ಸಲ ಆನಿಯನ್ ಕಟ್ ಮಾಡೋವಾಗಲೂ ಕಣ್ಣಲ್ಲಿ ನೀರು ಬರ್ತಿತ್ತು. ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂತನೋ ಏನೋ ಗೊತ್ತಿಲ್ಲ, ಸ್ವಲ್ಪನೂ ಕಣ್ಣು ಉರಿತಿಲ್ಲ. ಇದು ಯಾವುದೋ ಗುಡ್ ಆನಿಯನ್ ಅನಿಸುತ್ತೆ ನೋಡಿ. 4 ಆನಿಯನ್ ಕಟ್ ಮಾಡಿದ್ದೀನಿ, ಬಟ್ ಸ್ಟಿಲ್ ನನಗೆ ಕಣ್ಣಲ್ಲಿ ನೀರು ಬರ್ತಿಲ್ಲ. ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕೋ ನೆಸೆಸಿಟಿ ಇಲ್ಲ, ಬಟ್ ಸ್ಟಿಲ್ ನಾನು ಹಾಕ್ತಿದ್ದೀನಿ. 4 ಜನಕ್ಕಲ್ವ, ಒಬ್ಬೊಬ್ರಿಗೂ ಒಂದು ಅನ್ನೋ ಥರ. ಅದೊಂಥರ ಗ್ರೀನ್ ಚಿಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಆ್ಯಕ್ಚುಲಿ ಇದಕ್ಕೆ ಖಾರದ ಪುಡಿ ಎಲ್ಲ ಹಾಕಿರ್ತೀವಿ, ಇದು ಎಕ್ಸ್ಟ್ರಾ ಥರ. ನೆಕ್ಸ್ಟು ಆನಿಯನ್ನು, ಚಿಲ್ಲಿ, ಕೊರಿಯಾಂಡರ್ ಮತ್ತು ಕರ್ಬೇವಿನ ಸೊಪ್ಪು ನಮಗಿಷ್ಟು ಬೇಕು. ಇದಾದಮೇಲೆ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಿದ್ದೀನಿ, ಅದೇನೇ ಇಲ್ಲಿ ಪಾಯಿಂಟ್. ಅದು ಏನಂದರೆ ಮ್ಯಾಗಿ ಪೌಡರ್. ಇದರಲ್ಲಿ ಏನಂತಾರೆ, ಇದರಿಂದನೇ ಆ ರೈಸು ಅಷ್ಟು ಟೇಸ್ಟಾಗಿ ಆಗೋದು. ಓಕೆನಾ? ಇದು ಚಿಕನ್ ಮಸಾಲ ಕೂಡ ಹಾಕ್ತೀವಿ. ಫಸ್ಟು ಆಯಿಲ್ ಹಾಕಿ. ಆಯಿಲ್ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ, ಹಂಗಂತ ತುಂಬ ಜಾಸ್ತಿ ಆಯಿಲ್ ತಿನ್ನೋದು ಒಳ್ಳೇದಲ್ಲ ಹೆಲ್ತ್ಗೆ. ಬಟ್ ಇದಕ್ಕೆ ಸ್ವಲ್ಪ ಇಷ್ಟು ಆಯಿಲ್ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಏನಾಗಲ್ಲ. ಇರೋದು ಒಂದು ಲೈಫು, ನಾಳೆ ಏನಾಗುತ್ತೋ ಯಾರಿಗೆ ಗೊತ್ತು. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಸ್ಮೆಲ್ ಬರ್ತೈತೆ ಅಷ್ಟು. ಸ್ಮೆಲ್ ಬರೋವಾಗ ನೀವು ದಯವಿಟ್ಟು ಆನ್ ಮಾಡಬೇಡಿ, ಸ್ವಲ್ಪ ಸ್ಮೆಲ್ ಎಲ್ಲ ಹೋಗೋದ್ಮೇಲೆ ಆನ್ ಮಾಡಿ. ಮತ್ತು ಏನಕ್ಕೆ ಸ್ಮೆಲ್ ಬರ್ತಿದೆ ನೋಡ್ಕೊಳ್ಳಿ. ಫಸ್ಟು ಸಾಸಿವೆ, ಇಷ್ಟ. ಸಾಸಿವೆ ಚಟಪಟ ಅಂದಮೇಲೆ ನೀವು ಇದೆಲ್ಲ ಹಾಕ್ಬೇಕು. ಇದು ನಮ್ಮ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್, ಇದನ್ನು ಹಾಕ್ಬೇಕು. ಇದು ಖಾರದ ಪುಡಿ, ಇದನ್ನು ಹಾಕ್ಬೇಕು. ಧನಿಯಾ ಪುಡಿ, ಇದು ಧನಿಯಾ ಪುಡಿ. ಇದು ಸೌಂಡ್ ಕೇಳಿಸ್ತಿದ್ಯಾ? ಸೌಂಡ್ ಕೇಳಿಸಿದಾದ್ಮೇಲೆ ನೆಕ್ಸ್ಟು ಆನಿಯನ್ ಹಾಕ್ತಿದ್ದೀನಿ.
ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ. ಫಸ್ಟೇ ಕರ್ಬೇವಿನ ಸೊಪ್ಪು ಹಾಕಿದ್ರೆ ನಿಮಗೆ ಸೀದೋಗ್ಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಯೂಶಲಿ ಆನಿಯನ್ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಅದಾದ್ಮೇಲೆ ಗ್ರೀನ್ ಚಿಲ್ಲಿ, ಇದಿಷ್ಟು ನೆಕ್ಸ್ಟೇ ಹಾಕ್ಬಿಡಿ. 1-30 ಸೆಕೆಂಡ್ಸ್ ಗ್ಯಾಪಲ್ಲಿ. ಇದು ಸಾಲ್ಟ್ ನೀವು ಕಮ್ಮಿ ಹಾಕಿದ್ರು ಪರವಾಗಿಲ್ಲ, ದಯವಿಟ್ಟು ಜಾಸ್ತಿ ಹಾಕ್ಬೇಡಿ. ಟೇಸ್ಟ್ ನೋಡ್ಕೊಂಡು ನೀವು ಸಾಲ್ಟ್ನ ಆ್ಯಡ್ ಮಾಡ್ಬೋದು. ನಾನು ಇವಾಗ ಇಷ್ಟು ಹಾಕ್ತಿದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ಗಾಬರಿ ಥರ ಆಗುತ್ತೆ, ಈ ಥರ ಆಗುತ್ತೆ. ಇದು ತೋರಿಸು. ಇಷ್ಟಾದ್ಮೇಲೆ ನಾವು ಪೌಡರ್ನ ಹಾಕ್ಕೋಬೇಕು. ಯಾಕಂದ್ರೆ ನೀವು ಪೌಡರ್ ಹಾಕಿದ್ಮೇಲೆ ಒಲೆ ಮೇಲೆ ಜಾಸ್ತಿ ಹೊತ್ತು ಇಡಬೇಡಿ, ಆಯ್ತಾ? ಅದಕ್ಕೆ ಇನ್ನೊಂದು ಸ್ವಲ್ಪ ಬೆಂದಾದ್ಮೇಲೆ ನೀವು ಪೌಡರ್ನ ಹಾಕ್ಬೇಕಾಗುತ್ತೆ. ಇದು ರೆಡ್ ಚಿಲ್ಲಿ ಪೌಡರ್. ಟೇಸ್ಟಿಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಳ್ಳಿ. ನನಗೆ ಎಷ್ಟು ಬೇಕೋ ಹಂಗೆ ಮಾಡ್ಕೊತೀನಿ. ನನಗೆ ನಮ್ಮಮ್ಮ ಮಾಡೋ ಸಾಂಬಾರ್ ಪೌಡರ್ದು ಫ್ಲೇವರ್ ಇಷ್ಟ, ಅದಕ್ಕೆ ಇದು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಆಮೇಲೆ ಧನಿಯಾ ಪುಡಿ ನಾನು ಇಷ್ಟ ಹಾಕ್ತಿದ್ದೀನಿ. ಚಿಕನ್ ಮಸಾಲ, ತೇಜು ಚಿಕನ್ ಮಸಾಲ ಸ್ವಲ್ಪ ಹಾಕ್ತಿದ್ದೀನಿ. ನೀವು ವೆಜಿಟೇರಿಯನ್ ಆಗಿದ್ರೆ ಇದನ್ನ ಸ್ಕಿಪ್ ಮಾಡಿ. ಇಷ್ಟರಲ್ಲೇ ಒಳ್ಳೆ ಟೇಸ್ಟ್ ಬರುತ್ತೆ ನಿಮಗೆ. ಅದೇ ನಾನ್ ವೆಜ್ ಅಲ್ಲ, ಬಟ್ ಫ್ಲೇವರು ಇಷ್ಟ ಆಗಲ್ಲ. ಇದು ಮ್ಯಾಗಿ ಅಂತೂ 2 ಹಾಕಿ. ನಿಮಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಟೇಸ್ಟು. ನಿಮಗೆ ಪೌಡರ್ ಎಲ್ಲ ಮಿಕ್ಸ್ ಆಗಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನೀವೇನಾದರೂ ಫಸ್ಟು ಆಯಿಲ್ ಕಮ್ಮಿ ಹಾಕಿದ್ದು ನಿಮಗೆ ಡ್ರೈ ಥರ ಫೀಲ್ ಆಗ್ತಿದ್ರೆ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕ್ಕೋಬೋದು. ಈ ರೈಸ್ನ ಆರಕ್ಕೆ ಇಟ್ಕೊಂಡಿದ್ದೀನಿ. ಈ ರೈಸ್ನ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಸೊ ದಟ್ ರೈಸು ಕೂಡ ಹಾಟ್ ಆಗುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ, ಮತ್ತು ಉಡಿ ಥರ ಆಗುತ್ತೆ. ನಾನು ಸ್ವಲ್ಪ ಗೊಜ್ಜು ಜಾಸ್ತಿ ಆಗಿದೆ, ಅದಕ್ಕೆ ಇಲ್ಲಿ ಸ್ವಲ್ಪ ತೆಗ್ದಿದ್ದೀನಿ. ಆಮೇಲೆ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಇದು ರೈಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈಸಿ ಪೀಸಿ ರೆಸಿಪಿ ರೆಡಿ. ನೋಡೋಕೆ ಹಿಂಗಿರುತ್ತೆ, ಟೇಸ್ಟ್ ಮಾತ್ರ ಸೀರಿಯಸ್ಲಿ ಸಖತ್ತಾಗಿರುತ್ತೆ. ಟ್ರಸ್ಟ್ ಮೀ. ಚೆನ್ನಾಗಾಗಿಲ್ಲ ಅಂದರೆ ನೋಡಿ, ಬೇಕಂದ್ರೆ ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂತ. ಆ್ಯಕ್ಚುಲಿ ನೀವು ಚೆನ್ನಾಗಿ ಮಾಡಿಲ್ಲ ಅಂದರೆ ಚೆನ್ನಾಗಾಗಲ್ಲ. ನಾನು ಹೆಂಗೆ ತೋರಿಸಿದ್ದೀನೋ ಹಂಗೆ ಮಾಡಿದ್ರೆ ಸೂಪರ್ ಡೂಪರ್ ಆಗುತ್ತೆ. ನೋಡಿ, ಈ ಥರ ರೈಸು ಉಡಿಯಾಗಿ ಆಗಬೇಕು. ನಮ್ಮಮ್ಮ ನನ್ನ ಇದು ಮಾಡಕ್ಕೆ ಬಿಟ್ಬಿಟ್ಟು ಹೆಂಗೂ ವಿಡಿಯೋ ಮಾಡು ಆ ಥರ ಈ ಥರ ಹೇಳ್ಬಿಟ್ಟು ಅಲ್ಲಿ ನೋಡಿ ರೀಲ್ಸ್ ನೋಡ್ಕೊಂಡು ಕೂತವ್ರೆ. ಆ್ಯಕ್ಚುಲಿ ಇವತ್ತು ನಮ್ಮ ಅಕ್ಕನ ಬರ್ಡೇ ಆಯಿತಾ. ಲಾಸ್ಟ್ ಟೈಮ್ ನಾನು ಇದನ್ನ ಇಬ್ಬರಿಗಷ್ಟೇ ಮಾಡಿದ್ದು. ಆದರೆ ಅಂದರೆ ಸ್ವಲ್ಪ ಮಾತ್ರ ಮಾಡಿದ್ದೆ, ಹೆಂಗೆ ಬರುತ್ತೆ ಟೇಸ್ಟು ಅಂತ. ಎಲ್ಲರಿಗೂ ಫುಲ್ ತಿನ್ನಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಅಕ್ಕನ ಬರ್ಡೇ ಅಂತ ನಾನು ಸರ್ಪ್ರೈಸ್ ಕೊಡೋಕ್ಕೆ ಇದನ್ನ ಮಾಡಿದ್ದೀನಿ. ಸಖತ್ತಾಗಿ ಬಂದಿದೆ. ನೋಡೋಕೆ ಹೆಂಗೆ ಅನ್ನಿಸ್ತಿದೆಯೋ ಗೊತ್ತಿಲ್ಲ, ಬಟ್ ತಿನ್ನೋಕೆ ಸಖತ್ತಾಗಿರುತ್ತೆ. ಇದಕ್ಕೀಗ ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಆನಿಯನ್ ಟಾಪಿಂಗ್ಸ್ ಮಾಡಬೇಕು. ಸಖತ್ತಾಗಿರುತ್ತೆ. ಫುಲ್ಲು ಪ್ಲೇಟ್ ಹಾಕಿ ಎಲ್ಲ ರೆಡಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ನೈಟ್ ಪಾರ್ಟಿ ಪ್ಲ್ಯಾನ್ ಮಾಡಿದ್ದೀವಿ, ಹಂಗೆ ರೆಡಿಯಾಗಿ ಹೋಗ್ತೀವಿ. ಏನೇನಾಗುತ್ತೆ ಅದು ಒಂದು ವಿಡಿಯೋ ಮಾಡ್ತೀನಿ ನೋಡಿ, ಆಯಿತಾ? ನಮ್ಮ ಅಕ್ಕಂಗೆ ನಾನು ಇದೇ ಫಸ್ಟ್ ಈ ಥರ ಎಲ್ಲ ಮಾಡ್ತಿರೋದು, ಬರ್ಡೇ ಅಲ್ವಾ, ಅದಕ್ಕೆ ಐ ಜಸ್ಟ್ ವಾಂಟ್ ಟು ಮೇಕ್ ಅರ್ ಹ್ಯಾಪಿ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಾನು ಇಷ್ಟೆಲ್ಲ ಕೆಲಸನೇ ಮಾಡಲ್ಲ, ಟು ಬಿ ಫ್ರ್ಯಾಂಕ್. ಈ ಥರ ಬಂದಿದೆ, ಬಟ್ ಓಕೆ, ಚೆನ್ನಾಗಿದೆಯಾ? ನಮ್ಮ ಅಕ್ಕಂಗೆ ಕೊಡ್ತಿದ್ದೀನಿ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ತಗೊಳ್ಳಿ, ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಅವತ್ತು ಮಾಡಿ ನೀನು ತುಂಬ ಇಷ್ಟಪಟ್ಟಿದ್ದಲ್ಲ. ಹೆಸರೇನು ಇಟ್ಟಿದ್ವಿ? ಸೋಂಬೇರಿ, ಲೇಜಿ ರೈಸ್. ಲೇಜಿ ಎಷ್ಟು ರೈಸ್? ನೋಡೋಣ ಟೇಸ್ಟ್. ಎಷ್ಟು ಸತಿ ಟೇಸ್ಟ್ ನೋಡಿ ಮಾಡಿದೆ? ನಾನು ತುಂಬ ಸಲ ಟೇಸ್ಟ್ ನೋಡ್ತೀನಿ, ಬಿಕಾಸ್ ನಂಗೇನು ಸ್ವಲ್ಪ ಜಾಸ್ತಿ ಕಮ್ಮಿ ಆದರೆ ನಂಗೆ ಇಷ್ಟ ಆಗಲ್ಲ. ನಾನು ಮಾಡೋವಾಗ ಎಲ್ಲ ಟೇಸ್ಟ್ ನೋಡ್ತೀನಿ. 6 ಟೈಮ್ಸ್ ನಾನು ಟೇಸ್ಟ್ ನೋಡಿದ್ದೀನಿ. ಅಷ್ಟು ಸತಿ ನೋಡಿರೋದಕ್ಕೂ ಸಾಕಾಗಿದೆ. ಸೂಪರ್ ಆಗಿ ಬಂದಿದೆ, ಎಮ್ಮೆ ಆಗಿದೆ. ಎಷ್ಟು ಹೆಂಗ್ ಫೀಲ್ ಆಗ್ತಿದೆ? ನಾನು ಇಷ್ಟೆಲ್ಲ ನಿಂಗೆ ನಾನು ಅಮೃತನೇ ತಿಂದಿರೋ ಅಷ್ಟು ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಅಮೃತ ರೇರ್ ಅಲ್ವಾ, ನೀನ್ ಮಾಡೋದು ರೇರ್ ಇಷ್ಟ ಅಲ್ವಾ?
ನಮ್ಮ ಅಕ್ಕನ ಬರ್ಡೇ ಗೈಸ್, ಎಲ್ಲರೂ ವಿಶ್ ಮಾಡ್ಬಿಡಿ. ಇಷ್ಟ ಹೇಳಿ ನಾನು ಈ ವಿಡಿಯೋನ ಏನ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.